ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ರೇಷಿಯೋ ಅನಾಲಿಸಿಸ್ ಮೇಲೆ ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ಏನಿದೆ ಅಂದರೆ ಫ್ರಮ್ ದ ಫಾಲೋಯಿಂಗ್ ಕಾಂಪ್ಯೂಟ್ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಆ್ಯಂಡ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂತ ಕೇಳಿದ್ದಾರೆ. ಸೊ ಫಸ್ಟು ಅದಾದಮೇಲೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ಟಾಕ್ ಇನ್ ಟ್ರೇಡ್ 1,00,000 ಇದೆ, ಕ್ರೆಡಿಟರ್ಸ್ 60,000, ಡೆಟಾಸ್ 80,000, ಬಿಲ್ಸ್ ಪೇಯಬಲ್ 10,000, ಕ್ಯಾಶ್ ಇನ್ ಹ್ಯಾಂಡ್ 40,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000, ಬಿಲ್ಸ್ ರಿಸೀವೇಬಲ್ 45,000 ಇದೆ. ಸೊ ಇದನ್ನು ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ಔಟ್ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ದೆನ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಕರೆಂಟ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಕರೆಂಟ್ ರೇಷಿಯೋ ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ರೇಷಿಯೋ ಅಂತ ಹೆಡ್ಡಿಂಗ್ ತಗೊಳ್ಳಿ. ಕರೆಂಟ್ ರೇಷಿಯೋಗೆ ಏನು ಫಾರ್ಮುಲಾ ಅಂತಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಈ ಇನ್ಫಾರ್ಮೇಷನಲ್ಲಿ ಯಾವ್ಯಾವುದು ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಂತ ನೋಡೋಣ. ಫಸ್ಟು ಸ್ಟಾಕ್ ಇನ್ ಟ್ರೇಡ್ ಕರೆಂಟ್ ಅಸೆಟ್ಸ್ ಬರುತ್ತೆ, ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟೀಸ್, ಡೆಟಾರ್ ಕರೆಂಟ್ ಅಸೆಟ್ಸ್, ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ, ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್ ಬರುತ್ತೆ, ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ಸ್, ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಸೊ ಈಗ ಕರೆಂಟ್ ಅಸೆಟ್ಸ್ ಟೋಟಲ್ ಅಮೌಂಟ್ ಎಷ್ಟಿದೆ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ. ಕರೆಂಟ್ ಅಸೆಟ್ಸ್ ಸ್ಟಾಕ್ ಇನ್ ಟ್ರೇಡ್ 1,00,000 ಇದೆ, ನೆಕ್ಸ್ಟು ಡೆಟಾಸ್ 80,000 ಇದೆ, ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡು 40,000 ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಆ್ಯಂಡ್ ಬಿಲ್ಸ್ ರಿಸೀವೇಬಲ್ 45,000. ಟೋಟಲು 5 ಐಟಮ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಇನ್ ಟ್ರೇಡ್ 1,00,000 ಇದೆ. ಒನ್ ಸೆಕೆಂಡ್. ಸೊ ಇದರಲ್ಲಿ ಏನಂತ ಅಂದರೆ ಸ್ಟಾಕ್ ಇನ್ ಟ್ರೇಡ್ 1,00,000 ಇದೆ, ಪ್ಲಸ್ ಡೆಟಾಸ್ 80,000 ಇದೆ, ದೆನ್ ಕ್ಯಾಶ್ ಇನ್ ಹ್ಯಾಂಡು 40,000 ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಆ್ಯಂಡ್ ಬಿಲ್ಸ್ ರಿಸೀವೇಬಲ್ 45,000 ಇದೆ. ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 2,70,000 ಇದೆ. ಕರೆಂಟ್ ಅಸೆಟ್ಸ್ ಬಂದು 2,70,000 ಇದೆ. ಆ್ಯಂಡ್ ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ನ ನೋಡೋಣ. ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ 60,000 ಇದೆ, ಆ್ಯಂಡ್ ನೆಕ್ಸ್ಟು ಬಿಲ್ಸ್ ಪೇಯಬಲ್ 10,000 ಇದೆ. ಟೋಟಲ್ 70,000 ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಇವಾಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಕರೆಂಟ್ ರೇಷಿಯೋಗೆ ಕರೆಂಟ್ ಅಸೆಟ್ಸ್ ಟೋಟಲ್ ಎಷ್ಟಿದೆ, 2,70,000 ಇದೆ, 2,70,000 ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 70,000 ಇದೆ. 2,70,000 ಡಿವೈಡೆಡ್ ಬೈ 70,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 2,70,000 ಡಿವೈಡೆಡ್ ಬೈ 70,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3.86 ಬರುತ್ತೆ. ಆನ್ಸರ್ ಈಸ್ ಕರೆಂಟ್ ರೇಷಿಯೋ 3.86 ಟೈಮ್ಸ್. ಕರೆಂಟ್ ರೇಷಿಯೋ ಎಷ್ಟಾಗುತ್ತೆ ಅಂದರೆ 3.86 ಟೈಮ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಏನು ಕೇಳಿದ್ದಾರೆ ಅಂದರೆ ಕ್ವಿಕ್ ರೇಷಿಯೋ ಅಂತ ಕೇಳಿದ್ದಾರೆ. ಕ್ವಿಕ್ ರೇಷಿಯೋ ಅಂತ ಅಂದರೆ ಕ್ವಿಕ್ ಅಸೆಟ್ಸ್ ಅಂತಂದರೆ ಈಸಿಯಾಗಿ ಕ್ಯಾಶ್ ಅಥವಾ ಕ್ಯಾಶ್ ರೂಪದಲ್ಲಿ ಇರೋ ಅಂಥದ್ದು. ಕ್ವಿಕ್ ಅಸೆಟ್ಸ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಕ್ವಿಕ್ ರೇಷಿಯೋಗೆ ಕ್ವಿಕ್ ರೇಷಿಯೋಗೆ ಏನು ಫಾರ್ಮುಲಾ ಅಂತಂದರೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಇದೆ. ಕ್ವಿಕ್ ಅಸೆಟ್ಸ್ಗೆ ಏನು ಫಾರ್ಮುಲಾ ಅಂತಂದರೆ ಅಗೇನ್ ಕ್ವಿಕ್ ಅಸೆಟ್ಸ್ಗೆ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ನಾವು ಆಲ್ರೆಡಿ ಕರೆಂಟ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು ಅಂತಂದರೆ ಕರೆಂಟ್ ಅಸೆಟ್ಸ್ ನಮಗೆ 2,70,000 ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕರೆಂಟ್ ಅಸೆಟ್ಸು 2,70,000 ಇದೆ. ಅದರಲ್ಲಿ ಸ್ಟಾಕು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅದನ್ನು ಲೆಸ್ ಮಾಡೋಣ. ಸ್ಟಾಕ್ ಎಷ್ಟಿದೆ ಅಂದರೆ ಸ್ಟಾಕ್ ಇನ್ ಟ್ರೇಡು 1,00,000 ಇದೆ, ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದು 5,000 ಇದೆ. ಸ್ಟಾಕ್ ಇನ್ ಟ್ರೇಡ್ 1,00,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಇದೆ. 2,70,000 ಸ್ಟಾಕ್ 1,00,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000ನ ಲೆಸ್ ಮಾಡಿದ್ರೆ ಕ್ವಿಕ್ ಅಸೆಟ್ಸ್ ಎಷ್ಟಾಗುತ್ತೆ ಅಂದರೆ 1,65,000 ಆಗುತ್ತೆ. 2,70,000ನಲ್ಲಿ ಸ್ಟಾಕ್ 1,00,000 ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000ನ ಲೆಸ್ ಮಾಡಿದ್ರೆ 1,65,000 ಆಗುತ್ತೆ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ನಮಗೆ ಗೊತ್ತಿದೆ, ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 70,000 ಇದೆ. ನಾವು ಕ್ವಿಕ್ ರೇಷಿಯೋ ಅಪ್ಲೈ ಮಾಡಿ ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕ್ವಿಕ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ ಟೋಟಲಾಗಿ 1,65,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 2.36 ಅಥವಾ 2.35 ಆನ್ಸರ್ ಬರುತ್ತೆ. 2.35 ಟೈಮ್ಸ್ ಇಸ್ ದ ಕ್ವಿಕ್ ರೇಷಿಯೋ. ಆ್ಯಂಡ್ ನೆಕ್ಸ್ಟ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಅಂತ ಕೇಳಿದರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಇಸ್ ನಥಿಂಗ್ ಬಟ್ ಎಕ್ಸಾಕ್ಟ್ ಕ್ಯಾಶ್ ಇನ್ ಹ್ಯಾಂಡು ಅಥವಾ ಬ್ಯಾಂಕು. ಸೊ ಈಸಿಯಾಗಿ ಆಲ್ರೆಡಿ ಕ್ಯಾಶ್ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಬರೋವಂಥದ್ದು ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ. ಅದಕ್ಕೆ ಏನು ಫಾರ್ಮುಲಾ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಏನು ಫಾರ್ಮುಲಾ ಅಂತ ಅಂದರೆ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಬಂದು ಅಬ್ಸಲ್ಯೂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಅಬ್ಸಲ್ಯೂಟ್ ಅಸೆಟ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಕ್ವಿಕ್ ಅಸೆಟ್ಸಿಂದ
ಡೆಟಾಸ್ ಮತ್ತು ಬಿಲ್ಸ್ ರಿಸೀವೇಬಲ್ನ ಲೆಸ್ ಮಾಡಿ. ಕ್ವಿಕ್ ಅಸೆಟ್ಸ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕ್ವಿಕ್ ಅಸೆಟ್ಸ್ ಎಷ್ಟು ಬಂದಿದೆ ಅಂದರೆ 1,65,000 ಬಂದಿದೆ. ನಾಟ್ ಕರೆಂಟ್ ಅಸೆಟ್ಸ್, ಕ್ವಿಕ್ ಅಸೆಟ್ಸ್. ಕ್ವಿಕ್ ಅಸೆಟ್ಸ್ ಎಷ್ಟಿದೆ ಅಂದರೆ 1,65,000 ಇದೆ. ಸೊ ಅದರಿಂದ ನೀವು ಡೆಟಾಸ್ ಮತ್ತು ಬಿಲ್ಸ್ ರಿಸೀವೇಬಲ್ನ ಲೆಸ್ ಮಾಡಬೇಕು. ಅದರ್ವೈಸ್ ನೀವು ಡೈರೆಕ್ಟಾಗಿ ಕ್ಯಾಶ್ನ ತೊಗೊಂಡ್ರು ಕೂಡ ಆಗುತ್ತೆ. ಕ್ಯಾಶ್ ಎಷ್ಟಿದೆ ಇಲ್ಲಿ ನೋಡಿ 40,000 ಇದೆ. ಸೊ ಕ್ವಿಕ್ ಅಸೆಟ್ಸ್ ಎಷ್ಟಿದೆ ಫಾರ್ಮುಲಾ ಪ್ರಕಾರ ಮಾಡೋದಾದರೆ ಕ್ವಿಕ್ ಅಸೆಟ್ಸ್ ಬಂದು 1,65,000 ಇದೆ. ಅದರಲ್ಲಿ ಡೆಟಾಸ್ ಎಷ್ಟಿದೆ 80,000 ಇದೆ. ದೆನ್ ಬಿಲ್ಸ್ ರಿಸೀವೇಬಲ್ 45,000 ಇದೆ. 1,65,000ಅಲ್ಲಿ 80,000 45,000ನ ಲೆಸ್ ಮಾಡಿ. 1,65,000 ಮೈನಸ್ 80,000 ಆ್ಯಂಡ್ 45,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 40,000 ಬರುತ್ತೆ. ಅದರ್ವೈಸ್ ಕ್ಯಾಶ್ ಇನ್ ಹ್ಯಾಂಡ್ ಏನಿದೆಯಲ್ವಾ 40,000 ಅದನ್ನು ಕೂಡ ಡೈರೆಕ್ಟಾಗಿ ತೊಗೊಂಡ್ರು ನಡೆಯುತ್ತೆ. ಸೊ ಈಗ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಅಬ್ಸಲ್ಯೂಟ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 40,000 ಇದೆ. 40,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಆ್ಯಸ್ ಯೂಶುವಲ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 70,000. 40,000 ಡಿವೈಡೆಡ್ ಬೈ 70,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 40,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 0.57 ಟೈಮ್ಸ್ ಬರುತ್ತೆ. ಇದು ಬಂದು ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ. ಸೊ ಇಲ್ಲಿ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಫಾರ್ಮುಲಾಸ್. ಕರೆಂಟ್ ರೇಷಿಯೋಗೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್, ಆ್ಯಂಡ್ ಕ್ವಿಕ್ ರೇಷಿಯೋಗೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್, ಆ್ಯಂಡ್ ನೆಕ್ಸ್ಟ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಅಬ್ಸಲ್ಯೂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಒಂದು ಮೇನ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಫಾರ್ಮುಲಾಗೆ 1 ಮಾರ್ಕ್ಸು, ಕ್ಯಾಲ್ಕುಲೇಷನ್ 1 ಮಾರ್ಕ್ಸು, ಟೋಟಲ್ ಇದು 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ 3 ರೇಷಿಯೋಗೂ ಕೂಡ ಈಚ್ 2 ಇರುತ್ತೆ, 6 ಮಾರ್ಕ್ಸು. ಆ್ಯಂಡ್ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಸ್ಕೋರ್ ಮಾಡ್ಬೋದು. ಸೊ ಈ ಕ್ವಶನ್ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.